ಕ್ಯಾಂಡಿಡೇಟ್ ಪ್ರಪೋಸಲ್ ಇದರೊಳಗೆ ನನಗೆ ಒಂದು ಏನು ಕೆಲಸವನ್ನು ಕೊಟ್ಟಿದ್ದಾರೆ ಮತ್ತು ಮುಂಚೆನೂ ಕೂಡ ಆ, ವೈಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ವೈಸ್ ಪ್ರೆಸಿಡೆಂಟ್ಗೂ ಒಂದು ಕ್ಷೇತ್ರವನ್ನು ಕೊಟ್ಟಿದ್ದರು. ಆ ಕೆಲಸನೂ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ಇವಾಗ. ಮತ್ತು ಹೆಚ್ಚು ಭಾಗ ನನಗೂ ಕೂಡ ಮಾನ್ಯ ಸುರ್ಜೇವಾಲಾ ಅವರು ಮತ್ತು ಎಲ್ಲ ಮುಖಂಡರು ಸ್ವಲ್ಪ ಕರಾವಳಿ ಭಾಗದಲ್ಲಿ ಸ್ವಲ್ಪ ಓಡಾಡಿ ಅಂತೇಳಿ ಹೇಳಿದ್ದಾರೆ. ಆದರೆ ಈ ಕ್ಯಾಂಡಿಡೇಟ್ದು ಏನಿದೆ, ನಾನು ಕೆಲವು ವಿಚಾರಗಳನ್ನು ಆಗಲೇ ಕಳಿಸಿದ್ದೀನಿ, ಮಾಹಿತಿಯನ್ನು. ಅವರು ಡಿಸಿಷನ್ ತಗೊಳ್ಬೇಕಾಗತ್ತೆ. ಮತ್ತು ಇವತ್ತು ಕೂಡ ನಾನು ಬಂದು ನಿನ್ನೆ ಮಾನ್ಯ ನಮ್ಮ ದಿನೇಶ್ ಗುಂಡೂರಾವ್ ಅವರು ಮತ್ತು ಸಲೀಂ ಅವರು ಬಂದು 21ನೇ ತಾರೀಕು ಒಂದು ರಾಜ್ಯ ಮಟ್ಟದ ನಮ್ಮ ವರ್ಕಿಂಗ್ ಒಂದು ಮೀಟಿಂಗ್ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು 21ನೇ ತಾರೀಕು ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ನಂದು ಕೆಲಸ ಏನಿದೆ ಅದನ್ನು ಹೋಗಿ ಸ್ವಲ್ಪ ನೋಡಿ ಅಂಥೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದ್ರಿಂದ ಈ ಎರಡನ್ನೂ ಕೆಲಸವನ್ನು ಒಟ್ಟಿಗೆ ಇಟ್ಕೊಂಡು, ಮತ್ತು ಈ ಕಂಬಳ ಒಂದಿದೆ ನಮ್ಮ ಅದು ಹೆಸರು ಗೊತ್ತಾಗಲ್ಲ ಅಲ್ಲಿ, ಮತ್ತು ಹೆಬ್ರಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಆಮೇಲೆ ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಈ ಕಡೆ ಭಾಗದ ಮುಖಂಡರಿಗೆ ಮತ್ತೆ ಒಂದು ಸ್ವಲ್ಪ ಚರ್ಚೆ ಎಲ್ಲ ಮಾಡಿ ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನು ವರಿಷ್ಠರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಹಾಂ ಅದು ಸಾರಿ ಅದು ಎಲ್ಲ ಈಗ ನಾವು ಸ್ಟಾರ್ಟ್ ಮಾಡಬೇಕಲ್ಲ ಇಡೀ ರಾಜ್ಯದಲ್ಲಿ. ಈಗ ನಿನ್ನೆ ಯೋನಿಧಿ ಅಂಥೇಳಿ ಭಾಳ ಅದ್ಭುತವಾಗಿ ನಾವು ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ವಿಶೇಷವಾಗಿ 5 ಗ್ಯಾರಂಟಿಯನ್ನು ಕೊಡೋದು. ಈಗ BJP ಅವ್ರು ಹೇಳ್ತಾ ಇದ್ರು, ನಿಮಗೆಲ್ಲ ಗೊತ್ತಿದೆ, ಇವ್ರ ಗ್ಯಾರಂಟಿ ಎಲ್ಲ ಎಂತ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಅದರೊಳಗೆ ದುಡ್ಡು ಇರಲ್ಲ ಅಂಥೇಳಿ. ದುಡ್ಡು ಇರೋದಲ್ಲ, ದುಡ್ಡು ಸಾಕಷ್ಟಿದೆ, ಎಲ್ಲರಿಗೂ ಕೊಟ್ಟಿದೆ. ಟೀಕಾ ಟಿಪ್ಪಣಿ ಮಾಡೋರಿಗೆ ಒಂದೇ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹಣೆ ಬರೋಕ್ಕೆ, ನಿಮ್ಮ ಯೋಗ್ಯತೆಗೆ ನೀವು ಸರ್ಕಾರದಲ್ಲಿದ್ದಾಗ ಈ ಥರದ್ದು ಒಂದು ಕಾರ್ಯಕ್ರಮ ಯಾವುದು ಕೊಟ್ಟಿದ್ದೀರಿ ಹೇಳ್ರಿ. ಗೃಹಲಕ್ಷ್ಮಿ ಚೆನ್ನಾಗಿ ನಡೀತಾ ಇದೆ, ಶಕ್ತಿ ಚೆನ್ನಾಗಿ ನಡೀತಾ ಇದೆ. ಸುಮಾರು 100 ಕೋಟಿ ಮೇಲೆ ಇವತ್ತು ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡಿರ್ತಕ್ಕಂಥದ್ದು. ಗೃಹಲಕ್ಷ್ಮಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ 95 to 96% ಸರಿಯಾಗಿದೆ. ನಾನು ಶಿವಮೊಗ್ಗ ಜಿಲ್ಲೆದಂತೂ ಉಸ್ತುವಾರಿ ಸಚಿವನಾಗಿ ನಾವೇ ರಿವ್ಯೂ ಮೀಟಿಂಗ್ ಎಲ್ಲ ಇಡೀ ರಾಜ್ಯದಲ್ಲಿ ಅವ್ರವ್ರು ಮಾಡಬೇಕು ಅಂತ ಹೇಳಿದರು ಉಸ್ತುವಾರಿಗಳು. ಏನಾದರೂ ತೊಂದರೆಗಳಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ, ಅದು ಆಗಿದೆ. ಮತ್ತು ಅನ್ನಭಾಗ್ಯವನ್ನು ಕೊಡ್ತಕ್ಕಂಥದ್ದು. 5ನೇದು, ನಾನೊಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ, ಯಾಕೆಂದರೆ ಪ್ರಣಾಳಿಕೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ, ಆ ಉಪಾಧ್ಯಕ್ಷನಾಗಿ ನನಗೆ ನನ್ನ ಜಿಲ್ಲೆಯಲ್ಲಿ ಮಾಡಬೇಕು ಅಂಥೇಳಿ, ಅದ್ರ ಜೊತೆಗೆ ನಿನ್ನೆ ಕೂಡ ಅಲ್ಲಮ ಪ್ರಭು ಅಂತೇಳಿ ಒಂದು ಸ್ಟೇಡಿಯಮಿಗೆ ಹೆಸರಿಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಯುವಕರಿಗೆ ವಿಶೇಷವಾಗಿ BJP ಅವರು ಒಂದು ಅನ್ಕೊಂಡ್ಬಿಟ್ಟಿದ್ದಾರೆ, ಸ್ವಾಮಿ ವಿವೇಕಾನಂದ ಅವ್ರನ್ನ ಅಡ ತಗೊಂಡ್ಬಿಟ್ಟಿದ್ದಾರೆ. ಅವರು ನಮ್ಮ ಪಕ್ಷದ ಒಂದು ಬ್ರ್ಯಾಂಡ್ ಅಂತ ಹೇಳಿ. ಅದು ಯುವಕರ ಆಶಾಕಿರಣ ಸ್ವಾಮಿ ವಿವೇಕಾನಂದ ಅವ್ರನ್ನ. ಇಷ್ಟು ವರ್ಷ ಅವ್ರನ್ನ BJPಯವರು ಸ್ವಾಮಿ ವಿವೇಕಾನಂದ ಅವ್ರನ್ನ ದುರ್ಬಳಕೆ ಮಾಡಿದ್ದಕ್ಕೆ ಅವ್ರಿಗೆ ಇವತ್ತು ಶಿಕ್ಷೆ. ಯುವಕರಿಗೆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಾವು ಕೊಟ್ಟಿದ್ದೀವಿ. ನನಗೆ ಹೆಮ್ಮೆ ಇದೆ, ಮಾನ್ಯ ಸಿದ್ದರಾಮಯ್ಯವರು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಕ್ಕಳಿಗೆ, ಯಾಕೆಂದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಓದಾದ ಮೇಲೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ತಳಕ್ಕೆ ಬಿದ್ದಿದೆ. 10% ರೈಸ್ ಆಗಿದೆ ನಿರುದ್ಯೋಗ. ಮುಂಚೆ ಮನಮೋಹನ್ ಸಿಂಗ್ ಅವರಿದ್ದಾಗ 5.6 or 5.7, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಇವತ್ತು 10% ಇದೆ. ಯಾರ ಕಾರಣ ಇದಕ್ಕೆ? ಇವ್ರು ಹೇಳ್ತಾರಲ್ಲ ವಿಶ್ವ ಇದನ್ನು ಎಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ. ನಿಮ್ಮ ದೇಶದಲ್ಲಿ ಏನಾಗಿದೆ ಫಸ್ಟ್ ನೋಡಿ. ಯುವಕರಿಗೆ ಸ್ವಾಮಿ ವಿವೇಕಾನಂದ ಅವ್ರ ಹೆಸರು ಇಟ್ಕೊಳ್ತೀರಾ, ಅವ್ರ ಜನ್ಮದಿನದಂದು ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ಮಕ್ಕಳು ಓದ್ಬಿಡ್ತಾರೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನೋ ಟೀಕಾ ಟಿಪ್ಪಣಿ ಮಾಡೋದಲ್ಲ. ಒಂದು ಕಾರ್ಯಕ್ರಮ ಕೊಟ್ಟಾಗ ಅದರ ಅವಶ್ಯಕತೆ, ಅದರ ಪ್ಲಸ್ಸು ಮೈನಸಸ್ ನೋಡಬೇಕು. ಇದರಲ್ಲಿ ಪ್ಲಸ್ಸೇ ಹೆಚ್ಚು. ಯಾಕೆ ಅಂತ ಹೇಳಿದ್ರೆ, ನೀವು ಕೂಡ ನಿಮ್ಮ ಜೀವನದಲ್ಲಿ ಮೋಸ್ಟ್ಲಿ ಬಡತನದಲ್ಲಿ ಬಂದಾಗ ನೀವು ಕಷ್ಟಪಟ್ಟು ಓದಿರ್ತೀರ, ಕೆಲಸ ಸಿಗಲಿಲ್ಲ ಅಂದರೆ ಮತ್ತೆ ಅಪ್ಪನ ಜೋಬ್ ನೋಡಬೇಕಲ್ಲ. ಅರ್ಜಿ ಹಾಕೋಕ್ಕೂ 100-200 ರೂಪಾಯಿ ತಾನೇ ತೊಗೊಳ್ತಾರೆ. ಫ್ರೀಯಾಗಿ ಯಾರು ಅರ್ಜಿ ಏನು ತೊಗೊಳ್ಳಲ್ಲ. ಆ ಟೈಮಲ್ಲಿ ಸಹಕಾರ ಯಾರು ಬರೋದು? ಸರ್ಕಾರ ಮಾಡಬೇಕಾಗ್ತದೆ ಇಂಥವ್ರಿಗೆ. ಇಲ್ಲಾಂದರೆ ವಿಶ್ವಾಸ ಕಳ್ಕೊಳ್ತಾರೆ, ಕೂಲಿಗೆ ಹೋಗಿಬಿಡ್ತಾರೆ. ಎಷ್ಟೋ ಜನರು ಡಿಗ್ರಿ ಮಾಡಿದವರು, ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದವರು ಕೂಲಿ ಕೆಲಸ ಮಾಡೋರನ್ನ ಎಷ್ಟು ಉದಾಹರಣೆ ಕೊಡಲಿ? ಅವ್ರು ಏನು ಉತ್ತರವನ್ನು ಕೊಟ್ಟಿದ್ದಾರಂತೆ? ಅಂಥವ್ರಿಗೆ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೈ ಹಿಡಿಬೇಕು ಅಂಥೇಳಿ 6 ತಿಂಗಳು ಅವರು ಪ್ರಯತ್ನ ಮಾಡ್ತಾರೆ. ಇನ್ನು 2 ತಿಂಗಳು ಇಲ್ಲ 2 ವರ್ಷ ಅವರಿಗೆ ಕೆಲಸ ಸಿಗೋವರೆಗೂ ಕೂಡ 1,500 ಭತ್ಯೆ ಕೊಡ್ತಕ್ಕಂಥದ್ದು, 300 ಭತ್ಯೆ 3,000 ಭತ್ಯೆ ನಮ್ಮ ಡಿಗ್ರಿಯವರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ತೇವೆ, ಡಿಪ್ಲೊಮೊ ಮತ್ತು ಇವರಿಗೆ. ಅಂಥ ಕಾರ್ಯಕ್ರಮಗಳನ್ನು ಕೊಡಬೇಕು. ಇವತ್ತು ನಾನು ಇದನ್ನು ಬೇರೆ ರೀತಿ ಉತ್ತರ ಕೊಡ್ತೀನಿ. ಮುಂಚೆ ನಾವು ಕೊಡ್ತೀವಿ ಅಂತ ಹೇಳಿ ಈ ರಾಜ್ಯದ ಜನರು ಅದನ್ನು ವಿಶ್ವಾಸವಿಟ್ಟು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟ ಮೇಲೆ ನಾವು ಗ್ಯಾರಂಟಿನ ಕೊಟ್ವಿ. ಇವ್ರು ಏನಂತ ಮಾಡಿದರು, ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಬೋಗಸ್ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಇವರೇ BJPಯವರು. ನಳಿನ್ ಕಟೀಲ್ ಅವ್ರು ಎಲ್ಲಿವರೆಗೂ ಹೇಳಿದರು ಅಂತ ಹೇಳಿದರೆ, ನೀವು ಚರಂಡಿ ಕಾಲುವೆ ಅದನ್ನೆಲ್ಲ ನೋಡಬೇಡ್ರಿ,
ಹೊಡಿ ಬಡಿ ಕೈಯಲ್ಲಿ ಏನು ತೊಗೊಳ್ತೀರಿ ಅಂತ ಹೇಳಿದರು. ಇವತ್ತು ಅವರು ಕೂಡ ಭಾಳ ಯಾವುದೋ ಒಂದು ವಿಚಾರದಲ್ಲಿ ತಪ್ಪು ಮಾಹಿತಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರದಲ್ಲಿ ಮಾನ್ಯ ನಳಿನ್ ಕಟೀಲ್ ಅವರು ನನ್ನ ರಾಜೀನಾಮೆ ಕೇಳಿದ್ದಾರೆ. ಮಾನ ಮರ್ಯಾದೆ ಇದ್ದರೆ ಅವ್ರು ರಾಜೀನಾಮೆ ಕೊಡಬೇಕು. ಇವತ್ತು BJP ಸೋಲಿಗೆ ಅಧ್ಯಕ್ಷತೆಯನ್ನು ಯಾರು ತಗೊಂಡಾರೆ ಅಂದರೆ ಈ ಭಾಗದ ನಳಿನ್ ಕಟೀಲ್ ಅವರು. ಇವತ್ತು ಅವ್ರು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಂಗಾರಪ್ಪ ಅವ್ರು ಕೊಟ್ಟಿರೋ ಭಿಕ್ಷೆಯಲ್ಲಿ ಇವತ್ತು ಅವ್ರ ಅಧಿಕಾರ ನೋಡಿದವರು 2004ರಲ್ಲಿ. ನಾಚಿಕೆ ಆಗಬೇಕು ಅವರಿಗೆ. ನನ್ನ ರಾಜೀನಾಮೆ ಕೇಳ್ತಾರೆ. ಯತ್ನಾಳ್ ಅವ್ರು ಹೇಳಿದಾರಲ್ಲ ಸಾವಲ್ಲಿ, ಒಂದು ನಿಮಿಷ ಬಿಡಿ, ಅದು ಬೇರೆ ಪ್ರಶ್ನೆ. ಪುಕ್ಷಟೆ ಹಂಗಾರೆ ನನಗೆ ಹೇಳಿದ್ರು ರಾಜೀನಾಮೆ ತಗೊಳ್ಳೋದಕ್ಕೆ? ಅವ್ರು ಯಾವ್ದ್ರಲ್ಲಾದ್ರೂ ಇರ್ರಿ, ಜನರಿಗೆ ಮಾಹಿತಿ ಹೋಗ್ಬೇಕು ತಾನೆ. BJP ಸೋಲಿಗೆ ಯಾರು ಕಾರಣ? ಬಂಗಾರಪ್ಪಾಜಿಯವ್ರ ಹೆಸರಿಂದ ಇವರು ಇಲ್ಲಿ ಸಂಸದರಾದವರು ಅಂತ ಹೇಳ್ಬೇಕು ತಾನೆ. ನಾನು ಬಿಡೋಕ್ಕಾಗುತ್ತಾ? ನಾನು ಅಷ್ಟು ಈಸಿಯಾಗಿ ಬಿಡ್ತೀನ ಇಲ್ಲಿ? ಪ್ರವೀಣ್ ನೆಟ್ಟವರು ಯಾರ್ರಿ ಅವ್ರಿಗೆ ಧಿಕ್ಕಾರಕ್ಕೆ ಹೋಗ್ದವರು? ಕಾಂಗ್ರೆಸ್ ಅವರ? ಅವರಿಗೆ ಧಿಕ್ಕಾರಕ್ಕೆ ಹೋಗ್ದವರು ಅವರ ಕಾರ್ಯಕರ್ತರು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, BJP ಅವ್ರು ಕಾರ್ ಪಂಚರ್ ಮಾಡಿದ್ರು, ನಮ್ಮವರಲ್ಲ. ಅವ್ರಿಗೆ ಹೇಸಿಗೆ ಆಗಬೇಕು. ಇವತ್ತು ಕೂತ್ಕೊಂಡು ನಾಳೆ ದಿವಸ ನಾನು ಹೇಳ್ತೀನಿ ಅವ್ರಿಗೆ ಸೀಟ್ ಕೊಡಬೇಕು. ನಾನೇ ಬರ್ತೀನಿ ಇಲ್ಲಿ, ನಾನು ಚುನಾವಣೆಗೆ ನಿಲ್ಲಕ್ಕೆ ಹೋಗೋದಿಲ್ಲ. ಆದರೆ ಅವರಿಗೆ ಏನು ಮಾಡಬೇಕು ಚುನಾವಣೆಯಲ್ಲಿ ಆ ಕೆಲಸವನ್ನು ನಾನು ಇಲ್ಲಿ ಮಾಡ್ತೀನಿ. ಯಾಕೆಂದ್ರೆ ಯಾಕೆ ತಪ್ಪ ಅಲ್ಲ? ಒಂದು ನಿಮಿಷ ತಪ್ಪ? ಹೈಕಮಾಂಡ್ ನಮಗೆ ಮಾರ್ಗದರ್ಶನ ಕೊಡೋದು ತಪ್ಪ ಅಲ್ಲ? ಅವ್ರು ಹೇಳಿರ್ಬೋದು, ಅವರು ಅದನ್ನೇ ಫಾಲೋ ಮಾಡ್ತಾರೆ, ನಾನು ಅದನ್ನೇ ಫಾಲೋ ಮಾಡ್ತಾರೆ. ನಾಳೆ ದಿವಸ ನಮ್ಮ ಹೈಕಮಾಂಡಿಂದ ನಾನು ಇವತ್ತು ಸಚಿವನಾಗಿದ್ದೀನಿ, ಶಿಕ್ಷಣ ಸಚಿವನಾಗಿದ್ದೀನಿ. ದೇವ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪುಣ್ಯದ ಕೆಲಸವನ್ನು, ವಿದ್ಯಾಭ್ಯಾಸವನ್ನು ಕೊಡೋದ್ರಲ್ಲಿ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ ನಾನು. ಯಾಕೆಂದರೆ 76,000 ಶಾಲೆಗಳಿದ್ದಾವೆ. 50,000 ಶಾಲೆಗಳು ಶಿಥಿಲಗೊಂಡಿರ್ತಕ್ಕಂಥದ್ದನ್ನ ಇದೇ ಬಳುವಳಿಯಾಗಿ BJP ಅವ್ರು ಕೊಟ್ಟಿರೋದು. ಇನ್ನು 3 ವರ್ಷದೊಳಗೆ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಅಲ್ಲ. ಮಕ್ಕಳಿಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವೋ ಬಿಡ್ತೀವೋ, ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಾನು ಈ 7-8 ತಿಂಗಳಲ್ಲಿ ಒಂದು ಕಂಡಿದ್ದೀನಿ. ಮಕ್ಕಳಿಗೆ ದೇವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು, ಅದನ್ನು ನಾವು ಮಾಡ್ತೀವಿ. ಈಗ ರಾಮಂದು ನೋಡಿ, BJP ಅವ್ರಿಗೆ ಒಂದು ಕೆಟ್ಟ ಸ್ವಭಾವ ಇದೆ. ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವುದಾದ್ರೂ ಸಾವಲ್ಲಿ ರಾಜಕಾರಣ ಮಾಡೋದು. ಇವತ್ತು ರಾಮನ್ನ ತಗೊಂಡಿದ್ದಾರೆ. ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು. ನಮ್ಮನ್ನಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನಿಗೆ ವಿಶ್ವಾಸ ಕೊಡೋದು. ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ, ಅವರು ಡೂಪ್ಲಿಕೇಟ್ ಅವ್ರು ಹೊಡ್ಕೊಳ್ಳಿ, ಏನು ಪರವಾಗಿಲ್ಲ. ನಾನೇನು ಹೇಳಬೇಕಾಗಿಲ್ಲ. ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ. ನಾನು ಹಿಂದೂನೇ ಹುಟ್ಟಿದಾಗಲಿಂದನೂ ಕೂಡ. ಆದರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವವನ್ನು ಕೊಡ್ತಕ್ಕಂಥದ್ದನ್ನೇ ಒರಿಜಿನಲ್ ಹಿಂದೂ. ನಾನು ಹಿಂದೂ ಅಂತ ಹೇಳಿಕೊಂಡು ಅದನ್ನು ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಈ ಕರಾವಳಿ ಭಾಗದಲ್ಲಿ ಇದೆಯಲ್ಲ, ಅದು ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಅವರನ್ನು ಮತ ಬ್ಯಾಂಕಿಗೋಸ್ಕರನೇ ಇದು ಹಿಂದುತ್ವ ಭಾವನಾತ್ಮಕ ತಗೊಂಡೋಗೋದು ನನಗನ್ಸುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ಹೋದ ಸತಿ ಚುನಾವಣೆಯಲ್ಲಿ ಇವರು ಅದನ್ನು ತೋರಿಸಿದ್ದಾರೆ, ಜನರು ತೋರಿಸಿದ್ದಾರೆ. ಅಲ್ಲ, ನನಗೆ ಅವಕಾಶ ಸಿಕ್ಕಾಗ ನಾನು ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಎಲ್ಲಿ ಬೇಕಾದ್ರೆ ಹೋಗ್ತೀನಿ. ನಾನು ಹೇಳ್ತೀನಿ ಕೇಳಿ, ಅಯೋಧ್ಯೆಗೂ ಹೋಗ್ತೀನಿ, ಮಸೀದಿಗೂ ಹೋಗ್ತೀನಿ, ನಾನು ಚರ್ಚಿಗೂ ಹೋಗ್ತೀನಿ, ಬುದ್ಧ ಗಯಾ ಇದೆಯಲ್ಲ ಅಲ್ಲಿಗೂ ಹೋಗ್ತೀನಿ. ನನಗೆ ಎಲ್ಲೆಲ್ಲಿ ಮನಸ್ಸು ಬರ್ತದೆ, ತೃಪ್ತಿ ತರ್ತದೆ, ಒಬ್ಬ ಮನುಷ್ಯನಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಗೌರವ ಕೊಡ್ಬೇಕು ಅಲ್ಲೆಲ್ಲ ಕಡೆನೂ ಹೋಗ್ತೀನಿ. ಆದರೆ ದೇವರ ಹೆಸರಲ್ಲಿ ರಾಜಕಾರಣವನ್ನು ಬಂಗಾರಪ್ಪ ಅವ್ರ ಮಗನಾಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವತ್ತೂ ಕೂಡ ಮಾಡೋದು. ಹೋಗ್ಬಾರ್ದು ಅಂತ ಅದನ್ನ ಹೇಳಿದ್ನಲ್ಲ. ಅದು ಈಗ ಮುಂದೆ ತುಂಬಾ ಪಶ್ಚಾತ್ತಾಪ ಕೊಡುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಅಲ್ಲ, ಯಡಿಯೂರಪ್ಪ ಅವ್ರು ಯಾರು ಹೇಳೋದಕ್ಕೀಗ? ಯಡಿಯೂರಪ್ಪ ಅವ್ರು ಹೇಳಿದ ತಕ್ಷಣ ತೀರ್ಮಾನ ಆಗ್ಬಿಡ್ತದ? ಕಾಂಗ್ರೆಸ್ ಪಕ್ಷದ ಹಣೆ ಬರೆಯೋರು ಈ ರಾಜ್ಯದ ಮತದಾರರು. ಯಡಿಯೂರಪ್ಪರಾಗಲಿ ನಳಿನ್ ಕಟೀಲ್ ಆಗಲಿ ಇನ್ನೊಬ್ಬರಲ್ಲ. ಇವತ್ತು ನಮ್ಮ ಹಣೆ ಬರೆದಿರೋದು, ಇವತ್ತು 136ರಲ್ಲಿ ವಿಶ್ವಾಸದಿಂದ ಮತ ಕೊಟ್ಟು ಗೆಲ್ಲಿಸಿರೋರು ಇವತ್ತು ಈ ರಾಜ್ಯದ ಜನತೆ. ಯಾರು ಅವರನ್ನು ಧಿಕ್ಕರಿಸಿದ್ದಾರೆ, ಸೋಲಿಸಿದ್ದಾರೆ ಹೀನಾಯವಾಗಿ, ಅವರು ಇವತ್ತು ಅವ್ರ ಕಡೆಯವರು ಏನಾರು ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ನಾನು ಇಷ್ಟೇ ಹೇಳೋದು, ತಮ್ಮ ಮೂಲಕ ರಾಜ್ಯದ ಜನತೆ ಒಳ್ಳೆ ತೀರ್ಮಾನವನ್ನು ತಗೊಂಡ್ರು, ನಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವನ್ನು ಕೊಟ್ಟರು. ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ. ಆರ್ಥಿಕ ಹೊರೆ ಅಂತ ಹೇಳ್ತಾರೆ. ಆರ್ಥಿಕ ಹೊರೆ ಆಗೋದಾದರೆ ನನ್ನ ಇಲಾಖೆಯಲ್ಲಿ ಇವರು ಮುಂಚೆ 1 ಮೊಟ್ಟೆ ಕೊಡೋರಲ್ಲ, ನಾನು ಯಾಕೆ 2 ಮೊಟ್ಟೆ ಕೊಡಬೇಕು? ಇವತ್ತು ಕೂಡ ಪಠ್ಯ ಪುಸ್ತಕಕ್ಕೆ ಎಲ್ಲದಕ್ಕೂ ಕೂಡ ನಾವು ಸರಿ. ಹಂಗಾರೆ ಅವರು ಆರ್ಥಿಕ ಸ್ಥಿತಿ ಏನು ಹರಾಜಾಗಿ ಹೋಗಿತ್ತಂತ? ಸೈಕಲ್ನ ಯಾಕೆ ನಿಲ್ಲಿಸಿದ್ರು ಅವರು? ಯಾಕೆ ನಿಲ್ಲಿಸಿದ್ರು ಸೈಕಲ್ನ? ನಾನು ನಿಮ್ಮ ಮೂಲಕ ನೀವು ಲೆಕ್ಕ ಮಾಡಿ. ಯಾಕೆಂದರೆ ನಾನು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಇವತ್ತು ಹೇಳ್ತೀನಿ ನಿಮಗೆ,
ಒಂದು ಗ್ರಾಮ ಪಂಚಾಯತಿಯಲ್ಲಿ 1700 ಮನೆ 1800 ಮನೆ ಇರ್ತವೆ ಒಂದು ಗ್ರಾಮ ಪಂಚಾಯತ್, ಒಂದು ಒಳ್ಳೆ ಸೈಜ್. ಅದರಲ್ಲಿ 20% ತೆಗೆದುಬಿಡಿ ನೀವು, 1400 1500 ಆಯಿತು. 1500 ಆಯಿತಾ? ಶಕ್ತಿ ಯೋಜನೆ 2000 ರೂಪಾಯಿ ಕೊಡ್ತಕ್ಕಂಥದ್ದು, ಗೃಹ ಜ್ಯೋತಿ, ಅನ್ನಭಾಗ್ಯ, ಇನ್ನು ಇವು 4ರಲ್ಲಿ ಮತ್ತು ಇವೊಂದಿದೆ ಎಲ್ಲ ಸೇರಿದರೆ ಆ್ಯಾವ್ರೇಜ್ ಆಫ್ 4500 to 5000 ಒಂದು ಕುಟುಂಬಕ್ಕೆ ಹೋಗ್ತಾ ಇದೆ, ಒಂದು ಮನೆಗೆ. ಇವತ್ತು ಒಂದು ಮನೆಗೆ ಹೋಗ್ತಕ್ಕಂಥ ಹಣ ನೀವು ಲೆಕ್ಕ ಮಾಡಿ. ನಾನು ಬೇಕಾದ್ರೆ ಮೇಲೆ ಹೋಗಿ ಮುಗಿಸ್ಕೊಂಬರ್ತೀನಿ, ನೀವು ಲೆಕ್ಕ ಮಾಡಿ ತಪ್ಪು ಅಂತ ಹೇಳಿ. 5000 ರೂಪಾಯಿ ಒಂದು ಮನೆಗೆ ಹೋದರೆ ಅಲ್ಲಿಗೆ 75 ಲಕ್ಷ ಒಂದು ತಿಂಗಳಿಗೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರದ ವತಿಯಿಂದ ಬರೀ ಗ್ಯಾರಂಟಿಯಲ್ಲಿ ಬರೀ 5 ಕಾರ್ಯಕ್ರಮದಲ್ಲಿ 75,000 ಹೋಗುತ್ತೆ. ವರ್ಷಕ್ಕೆ ಎಷ್ಟಾಯಿತು? ವರ್ಷಕ್ಕೆ ಸುಮಾರು 9 ಕೋಟಿ ಆಗ್ತದೆ. 8.5-9 ಕೋಟಿ. ಇದು ಅಭಿವೃದ್ಧಿ ಅಲ್ಲನೋ? ಒಂದು ತಿಳ್ಕೊಳ್ಳಿ, BJP ಸರ್ಕಾರದವ್ರೇನೋ ಸಾಲ ಮನ್ನಾ ಮಾಡ್ತಾರೆ. ಯಾರಿಗೆ? ಎಲ್ಲ ಇಂಡಸ್ಟ್ರಿಯಲಿಸ್ಟಿಗೆ. ಅವ್ರಿಗೆ ಸೇವ್ ಮಾಡ್ತಾರೆ. ಅವ್ರು ಎಲ್ಲಿಡ್ತಾರೆ ಗೊತ್ತಾ ದುಡ್ಡು? ಬ್ಯಾಂಕಲ್ಲಿ ಇಡೋರು ಅವ್ರು ದುಡ್ಡು, ಮಾರ್ಕೆಟಲ್ಲಿ ಹಾಕಲ್ಲ. ಆದರೆ ನಮ್ದು ಹಂಗಲ್ಲ. ಬ್ಲಡ್ಡು ದುಡ್ಡು ಒಂದೇ. ಮನುಷ್ಯನಿಗೆ ಹೆಂಗೆ ಬ್ಲಡ್ ಬೇಕಲ್ಲ ಜೀವನ ನಡೆಯೋದಕ್ಕೆ, ಮಾರ್ಕೆಟಲ್ಲೂ ನಡಿಬೇಕು ಅಂದರೆ ಸಾಮಾನ್ಯ ಜನರ ಕೈಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದೇ ಪ್ರಣಾಳಿಕೆ. ಉಪಾಧ್ಯಕ್ಷನಾಗಿ ಇಂಥ ಕಾರ್ಯಕ್ರಮವನ್ನು ಭಾಳ ಹೆಮ್ಮೆಯಿಂದ ಮಾನ್ಯ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಮಾರ್ಗದರ್ಶನದೊಳಗೆ ನಾವು ಮಾಡಿರೋದು. ನಮಗೆ ಸಂತೋಷ ಇದೆ, ಹೆಮ್ಮೆ ಇದೆ. ಯಾರು ಎಷ್ಟೇ ಬಡ್ಕೊಳ್ಳಿ ನಮಗೆ ತೃಪ್ತಿ ಇದೆ. ನಾವು ಸಾಮಾನ್ಯ ಜನರ ಕಷ್ಟದಲ್ಲಿ ನಿಜ ಜೀವನದಲ್ಲಿ ದಿನ ನಾವು ಪಾತ್ರದಾರರಾಗಿ ಅವರಿಗೆ ರಕ್ಷರಾಗಿ ಕೈ ಹಿಡಿತಾ ಇದ್ದೀವಿ ಅಂತ ವಿಶ್ವಾಸ ಇದೆ. ರಾಜ್ಯ ಮಟ್ಟದ ಕಾಂಗ್ರೆಸ್ ಸಮಾವೇಶ ಹಾಂ, ಬೇರೆ ಕಡೆ ಮಾಡಬಹುದಾ? ಯಾಕೆ ಮಂಗಳೂರಲ್ಲಿ? ಯಾಕೆ ನಿಮಗೆ ತೊಂದರೆ ಇದೆಯಾ? ಅಲ್ಲ, ನಿಮಗೆ ತೊಂದರೆ ಇದೆಯಾ? ಇಲ್ಲ, ನಿಮಗೆ ತೊಂದರೆ ಇದೆಯಾ? ನೀವು ಖುಷಿ ಪಡಬೇಕು. ಇಲ್ಲಿ ಬಂದು ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇಲ್ಲಿ ಹೆಚ್ಚು ಕರಾವಳಿ ಭಾಗದಲ್ಲಿ ನಮಗೆ ಶಕ್ತಿ ಕೊಡಲಿಲ್ಲ ಅಂದ್ರೇನು ಮತ್ತೆ ನಾವು ವಿಶ್ವಾಸವನ್ನು ಪಡೀಲಿಕ್ಕೆ ಈ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ ಅಂಥೇಳಿ. ಯುವ ನಿಧಿ ನಾನು ಯಾಕೆ ಅಲ್ಲಿ ತೊಗೊಂಡೆ ಅಂದರೆ ಆ್ಯಕ್ಚುಲಿ ಇಲ್ಲೂ ಮಾಡ್ಬೋದಾಗಿತ್ತು ಯುವ ನಿಧಿ. ಆವಾಗ ನೀವೇನಂತ ಇಲ್ಲಿ ಯಾಕೆ ಮಾಡ್ತಾ ಇದ್ರಿ ಅಂಥೇಳಿ. ಆದರೆ ನಾನು ಅಲ್ಲಿ ಮಾಡಿದೆ. ಯಾಕೆ ಅಂತ ಹೇಳಿದರೆ, ನಾನು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ನನ್ನ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಒಂದು ಮಾಡಿ ಅಂತ ಹೇಳಿದ್ದೆ. ಅಲ್ಲಿ ಮಾಡಿದರು, ಚೆನ್ನಾಗಿ ಇದು ಮಾಡಿದರು. ಐ ಆಮ್ ವೆರಿ ಹ್ಯಾಪಿ. ಇಲ್ಲಿ ಏನಂದರೆ ಸಂಘಟನೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದೊಂದು ಕಾರ್ಯಕ್ರಮ. ಮೈಸೂರು ಭಾಗದಲ್ಲಿ ಮಾಡಿದ್ವಿ, ಗುಲ್ಬರ್ಗ, ಕಲ್ಯಾಣ ಕರ್ನಾಟಕ, ಬೆಳಗಾಮಲ್ಲಿ ಒಂದು ಯೋಜನೆಯನ್ನು ಮಾಡಿದ್ವಿ. ಈಗ ನಮ್ಮ ಪಕ್ಷದ ಸಂಘಟನೆಯನ್ನು ಏನು ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಈ ಕಡೆ ಭಾಗದಲ್ಲಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಹಕ್ಕು. ನಾವು ಮಾಡ್ತೀವಿ, ನಮಗೆ ಆಸೆ ಇದೆ. ಈ ಕಡೆ ಭಾಗದ ವಿಶ್ವಾಸವನ್ನು ತಗೊಳ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದನ್ನು ನಿಮ್ಮನ್ನೆಲ್ಲ ಸೇರಿದ್ರೆ ಗೊತ್ತಾಗಲ್ಲ, ಜಾಸ್ತಿ ಆಗ್ಬೋದೇನೋ, ನೋಡೋಣ. ಅದು ಇನ್ನೊಂದು 2-3 ದಿವಸದಲ್ಲಿ ಹೇಳ್ತೀವಿ. ಆಗಬೇಕು. ಆಮೇಲೆ ಹೈಕಮಾಂಡ್ ಅವರು ಈಗ ನೀವು ಲೋಕಸಭಾದಲ್ಲಿ ನೀವು ಸರಿಯಾಗಿ ಇದು ಮಾಡಲಿಲ್ಲ ಅಂದ್ರೆ ಉಸ್ತುವಾರಿಗಳು ಇದು ಪೋಸ್ಟ್ ಬಿಟ್ಟು ಇದು ಮಾಡಬೇಕು ಅಂತ ಅವ್ರು ಹಂಗೆ ಹೇಳಿದ್ರೆ ಕರೆಕ್ಟ್. ಅದು ಮತ್ತೆ ಪುಕ್ಷಟೆ ಬರ್ತದ? ಹೋಗ್ಬಿಟ್ಟು ಕೆಲಸ ಮಾಡಬೇಕು, ಗೆಲ್ಸ್ಕೊ ಬರಬೇಕು. ಭಾಳ ಆಗತ್ತಾ? ಏನು ರೆಸ್ಪಾನ್ಸಿಬಿಲಿಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ಇಟ್ಸ್ ನಮ್ಮ ಪಕ್ಷ ಎಲ್ಲ ಹೈಕಮಾಂಡಲ್ಲಿ ಕೆಲವು ನಿರ್ಧಾರ ತಗೊಂಡು ಆಯ್ತಪ್ಪ ಪರ್ಫಾರ್ಮ್ ಮಾಡಿದೆ ಉಳ್ಕೋ, ಪರ್ಫಾರ್ಮ್ ಮಾಡಲಿಲ್ಲ ತೆಗಿತ ಅವ್ರಿಗೆ ಬಿಟ್ಟಿರ್ತಕ್ಕಂಥ ತಪ್ಪೇನಿಲ್ಲಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿರ್ಬೇಕು. ನನಗೆ ವೈಯಕ್ತಿಕವಾಗಂತೂ ಯಾರು ಇಲ್ವೇ ಇಲ್ಲ, ನಮ್ಮ ಪಕ್ಷದಲ್ಲೂ ಯಾರಿಗೂ ಇರೋದಿಲ್ಲ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಟ್ರೆ ನೀವೇ ಬಂದು ಮುಂದೆ ನಿಂತ್ಕೊಂಡು ಅವರನ್ನು ಸೋಲಿಸುವಂತ ಇದೆಲ್ಲ ಕುತ್ಕೊಂಡು ನಾನು ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಲ್ಲ. ಅವರು ಇಷ್ಟು ದಿವಸ ಒಂದು ಹಿಂದುತ್ವ ಇಲ್ಲ ಒಂದು ಭಾವನಾತ್ಮಕದ ಒಂದು ಚುನಾವಣೆಯನ್ನು ಮಾಡಿ ಆಮೇಲೆ ಅವರು ಸ್ವಂತ ಹೆಸರಲ್ಲಿ ಯಾವತ್ತೂ ಕೂಡ ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ತೋರಿಸ್ರಿ. ಅವರ ಮಾನ್ಯ ನರೇಂದ್ರ ಮೋದಿಯವ್ರ ಹೆಸರು ಬಿಟ್ಟು, ಹಿಂದುತ್ವ ಒಂದು ಬಿಟ್ಟು ಇನ್ನೇನಾದರೂ ಅವರು ಪ್ರಗತಿ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರಾ ಕಟೀಲ್ ಅವರು? ಅದಕ್ಕೆ ನಾನೇ ಬರ್ತೀನಿ. ಹಿಂದುಳಿದ ವರ್ಗದವರು ಸಾಕಷ್ಟು ಜನರು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಭಾವನಾತ್ಮಕ ವಿಚಾರಗಳಲ್ಲಿ. ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮಂಥ ಸಂಪ್ರದಾಯ ಇರತಕ್ಕಂಥ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಇಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು, ಜನರು ಸುಖವಾಗಿರಬೇಕು. ಅಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ವಾತಾವರಣ ವಾಪಸ್ ತರತಕ್ಕಂಥ ಕೆಲಸದಲ್ಲಿ ನಾನು ಕೈ ಜೋಡಿಸ್ತೀನಿ. ಅಂಥ ಸಂದರ್ಭದಲ್ಲಿ ನಳಿನ್ ಕಟೀಲ್ ಅಂತವರು ಸೋಲಬೇಕು ಚುನಾವಣೆಯಲ್ಲಿ. ಅದಕ್ಕೆ ನಾನು ಕೂಡ ಪಾತ್ರದ ಆಗ್ತೀನಿ. ಈ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಮುಖಂಡರ ಜೊತೆಗೆ ಸಾಮಾನ್ಯ ಜನರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವತ್ತು ಪ್ರಗತಿ ನೋಡಿ ನೀವು ಸಹಕಾರ ಮಾಡಿ ಅಂತೇಳಿ ನನಗೆ ಕೇಳೋ ಹಕ್ಕಿದೆ. ಯಾಕೆಂದರೆ ನಾವು ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಆ ವಿಚಾರಕ್ಕೆ ನಾವು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ನಳಿನ್ ಕಟೀಲ್ ಅವರು, ನಾನು ಯೂಶಲಿ ವೈಯಕ್ತಿಕವಾಗಿ ಹೋಗೋದಿಲ್ಲ. ಅವರು ನನ್ನ ರಾಜೀನಾಮೆಯನ್ನು ಕೇಳಿದ್ರು ಯಾವುದೋ ಒಂದು ವಿಚಾರದಲ್ಲಿ. ಅವರಿಗೆ ತಿಳುವಳಿಕೆ ಇಲ್ಲದೆ ನಿಮ್ಮ ಮಾಧ್ಯಮದ ಮೂಲಕ ಏನು ಬರ್ತದೆ ಅದನ್ನು ನೋಡಿಕೊಂಡು ಫಸ್ಟು ಒಬ್ಬ ಜನಪ್ರತಿನಿಧಿಯಾಗಿ ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಆದರೂ ಕೂಡ ಪರವಾಗಿಲ್ಲ. ನಮ್ಮ ತಂದೆಯವರು ಹಾಕಿರ್ತಕ್ಕಂಥ BJP ಹೋಗ್ತಕ್ಕಂಥ ಸಂದರ್ಭ ಭಿಕ್ಷೆಯಲ್ಲಿ ಬದುಕೊಂಡಿದ್ದಾರೆ. ನಾನೇ ಬರ್ತೀನಿ ಅದಕ್ಕೆ, ನಮ್ಮ ತಂದೆಯವರ ಹೆಸರಲ್ಲಿ, ನೋ ಪ್ರಾಬ್ಲಮ್. ಎಷ್ಟು ಆಸ್ಪಿರೆಂಟ್ಸ್ ಎಷ್ಟಿದ್ದಾರೆ ಏನೇಂತ ಅದು ಇದೆಯಾ? ಅದನ್ನು ಗುಟ್ಟನ್ನು ನಿಮಗೆ ಗ್ಯಾರಂಟಿ ಹೇಳಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.